ನಮಸ್ಕಾರ. ಇದು ನರೇನ್ ವಾಟರ್ ಲೆವೆಲ್ ಕಂಟ್ರೋಲರ್ ಫಾರ್ 3-phase ಸಬ್ಮರ್ಸಿಬಲ್ ಪಂಪ್ಸ್ ಮಾಡೆಲ್ WLC20 ವಿತ್ ಸೈಕ್ಲಿಕ್ ಟೈಮರ್. ಸೊ ಈ ಪ್ರಾಡಕ್ಟ್ದು ವಿಶೇಷತೆ ಏನು ಅಂತ ಹೇಳಿದ್ರೆ, ಇದರಲ್ಲಿ ವಾಟರ್ ಲೆವೆಲ್ ಕಂಟ್ರೋಲರ್ ಜೊತೆಗೆ ಒಂದು ಸೈಕ್ಲಿಕ್ ಟೈಮರ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಇದರದ್ದು ಆಪ್ರೇಷನ್ ಏನು ಅಂತ ನೋಡ್ಕೊಳ್ಳೋಣ. ಈಗ ಬೇಸಿಕ್ ವಾಟರ್ ಲೆವೆಲ್ ಕಂಟ್ರೋಲರಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಇವಾಗ ಟ್ಯಾಂಕ್ ಇರುತ್ತೆ, ಸಂಪ್ ಇರುತ್ತೆ. ಸಪೋಸ್ ಬೋರ್ವೆಲ್ ಆಗಿದ್ದರೆ ಸಂಪ್ ಇರೋದಿಲ್ಲ, ಬರೀ ಟ್ಯಾಂಕ್ ಪ್ರಕಾರ ನಾವು ಮಾನಿಟರ್ ಮಾಡ್ತೀವಿ. ಸೊ ಟ್ಯಾಂಕ್ನಲ್ಲಿ ನೀರು ಖಾಲಿ ಆಗ್ತಿದ್ದಾಗೇ ಮೋಟ್ರ್ ಆನ್ ಆಗುತ್ತೆ ಮತ್ತು ಟ್ಯಾಂಕ್ ತುಂಬಿಸಿ ಆಫ್ ಮಾಡುತ್ತೆ. ಇದು ಬೇಸಿಕ್ ವಾಟರ್ ಲೆವೆಲ್ ಆಪ್ರೇಷನ್. ಬಟ್ ಈಗ ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ, ಸುಮಾರು ಕಡೆ ಮೋಟ್ರ್ಗಳು ಡ್ರೈ ಆಗ್ತಾಯಿದೆ. ಅಂದರೆ ನೀರು ಇವಾಗ ಟ್ಯಾಂಕ್ ಒಂದ್ಸಲಿ ಖಾಲಿ ಆದರೆ ಮತ್ತೆ ಟ್ಯಾಂಕ್ ಫುಲ್ ಆಗೋವರೆಗೂ ಪಂಪ್ ಮಾಡೋಷ್ಟು ನೀರು ಬೋರ್ವೆಲ್ಲಲ್ಲಿ ಇರೋದಿಲ್ಲ. ಸೊ ಇದನ್ನು ಡ್ರೈ ರನ್ನಿಂಗ್ ಕಂಡೀಷನ್ ಅಂತೀವಿ. ಸಪೋಸ್ ಒಂದು ಟ್ಯಾಂಕ್ ಅರ್ಧ ಭಾಗಕ್ಕೆ ಬರ್ತಾ ಇದ್ದಂಗೆ ಮೋಟ್ರ್ ಡ್ರೈ ಆಗ್ಬೋದು. ಸೊ ಈ ರೀತಿ. ಸೊ ಇದು ಡ್ರೈ ರನ್ ಅನ್ನೋ ಕಾನ್ಸೆಪ್ಟ್ ಹೇಗೆ ಅಂದರೆ, ಒಂದ್ಸಲಿ ಮೋಟ್ರ್ ಆನ್ ಆದಾಗ ಅಲ್ಲಿ ಎಷ್ಟು ನೀರು ಶೇಖರಣೆ ಆಗಿರುತ್ತೋ ಅಷ್ಟು ನೀರು ಒಂದ್ಸಲ ಲಿಫ್ಟ್ ಆದಮೇಲೆ ಮತ್ತೆ ಒಂದು ಸ್ವಲ್ಪ ವೆಯ್ಟಿಂಗ್ ಟೈಮ್ ಕೊಡಬೇಕು. ಅಂದರೆ ಒಂದು ರೀಚಾರ್ಜ್ ಟೈಮ್ ಅಂತ ಕರಿತೀವಿ. ಅದು 2 ಅವರ್ ಆದರೂ ಆಗ್ಬೋದು, 3 ಅವರ್ ಆದರೂ ಆಗ್ಬೋದು. ಸೊ ಮೋಟರ್ ಟು ಮೋಟರ್ ಅಥವಾ ಸೈಟ್ ಟು ಸೈಟ್ ವೇರಿ ಆಗುತ್ತೆ ಅದು. ಸೊ ಅದಕ್ಕೆ ಒಂದು ಸ್ವಲ್ಪ ರೆಸ್ಟ್ ಟೈಮ್ ಅಥವಾ ವೆಯ್ಟಿಂಗ್ ಟೈಮ್ ಅಂತ ಸ್ವಲ್ಪ ಕೊಟ್ಟು ಮತ್ತೆ ಆನ್ ಮಾಡಿದ್ರೆ ಮತ್ತೆ ಒಂದಷ್ಟೊತ್ತು ನೀರು ಬರುತ್ತೆ. ಸೊ ಇದು ಕಾನ್ಸ್ಟೆಂಟ್ ಸೈಕಲ್ ಆಗಿರುತ್ತೆ. ಸೊ ಒಂದ್ಸಲ ನೀರು ಖಾಲಿ ಆಯಿತು ಅಂದರೆ ಕಂಪ್ಲೀಟ್ ಖಾಲಿ ಆಯಿತು ಅಂತಲ್ಲ, ರೀಚಾರ್ಜ್ ಟೈಮ್ ಬಿಟ್ಟು ಮತ್ತೆ ಆನ್ ಮಾಡಿದ್ರೆ ಮತ್ತೊಂದು ಸ್ವಲ್ಪ ನೀರು ಬರುತ್ತೆ. ಸೊ ಈ ಥರ ಇರೋವಂಥ ಸೈಟ್ಗಳಲ್ಲಿ ಅಥವಾ ಮೋಸ್ಟ್ ಆಫ್ ದ ಕೇಸಸಲ್ಲಿ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಆ ಕಂಡೀಷನಲ್ಲಿ ಏನು ಅಂತ ಹೇಳಿದ್ರೆ, ಈಗ ವಾಟರ್ ಲೆವೆಲ್ ಒಳಗಡೆ ಒಂದು ಸೈಕ್ಲಿಕ್ ಟೈಮರ್ ಅನ್ನೋ ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಇದೇನು ಅಂತಂದರೆ, ಮೋಟರ್ ಟ್ಯಾಂಕ್ನಲ್ಲಿ ನೀರು ಖಾಲಿ ಆಗ್ತಿದ್ದಾಗೇ ಮೋಟರ್ ಆನ್ ಆಗುತ್ತೆ. ಸೊ ಮೋಟರ್ ಆನ್ ಆದಮೇಲೆ ನೀವು ಆನ್ ಟೈಮ್ ಮತ್ತು ಆಫ್ ಟೈಮ್ನ ಮುಂಚೆನೇ ಸ್ಪೆಸಿಫೈ ಮಾಡಿರ್ತೀರ. ಅಂದರೆ ಆನ್ ಟೈಮ್ ಅಂದರೆ ಮೋಟರ್ ಎಷ್ಟೊತ್ತು ರನ್ ಆಗಬೇಕು ಅನ್ನೋ ಟೈಮ್ ಅಥವಾ ಓಡಬೇಕು ಅನ್ನೋ ಟೈಮು. ಆಫ್ ಟೈಮ್ ಅಂದರೆ ಮೋಟರ್ ಒಂದ್ಸಲ ಆಫ್ ಆದಮೇಲೆ ಎಷ್ಟೊತ್ತು ಬಿಟ್ಟು ಮತ್ತೆ ಆನ್ ಆಗಬೇಕು ಅನ್ನೋ ಟೈಮ್. ಸೊ ಇದೆರಡು ಟೈಮ್ನ ಸೆಟ್ ಮಾಡಿರ್ತೀವಿ. ಸಪೋಸ್ ಒಂದು ಎಕ್ಸಾಂಪಲ್ಗೆ ಆನ್ ಟೈಮ್ ಒಂದು 1/4 ಗಂಟೆ 15 ಮಿನಿಟ್ಸ್ ಮತ್ತು ಆಫ್ ಟೈಮು ಒಂದು 2 ಅವರ್ 2 ಅವರ್ಸ್ ಸೆಟ್ ಮಾಡಿರ್ತೀರ ಅಂತ ಅಂದ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ, ಟ್ಯಾಂಕ್ನಲ್ಲಿ ನೀರು ಖಾಲಿ ಆಗ್ತಿದ್ದಂಗೆ ಟೈಮರ್ ಆನ್ ಆಗುತ್ತೆ. ಸೊ 1/4 ಗಂಟೆಗೆ ಮೋಟ್ರನ್ನ ಆನ್ ಮಾಡುತ್ತೆ. ಮೋಟ್ರ್ ಆನ್ ಮಾಡಿ 15 ಮಿನಿಟ್ಸ್ವರೆಗೂ ರನ್ ಆಗುತ್ತೆ. 15 ಮಿನಿಟ್ಸ್ ಆದಮೇಲೆ ಮೋಟ್ರ್ ಆಫ್ ಆಗುತ್ತೆ. ಆಫ್ ಆಗಿ ನಾವು ಆಫ್ ಟೈಮ್ ಎಷ್ಟು ಸೆಟ್ ಮಾಡಿದ್ವಿ, 2 ಅವರ್ಸ್ ಸೆಟ್ ಮಾಡಿದ್ವಿ. ಸೊ 15 ಮಿನಿಟ್ಸ್ ಆದಮೇಲೆ ಆಫ್ ಆದಮೇಲೆ 2 ಅವರ್ಸ್ ವೆಯ್ಟ್ ಮಾಡುತ್ತೆ. ಸೊ ಈ 2 ಅವರ್ಸ್ ವೆಯ್ಟ್ ಆದಮೇಲೆ ಮತ್ತೆ ಆನ್ ಸೈಕಲ್ಗೆ ಹೋಗುತ್ತೆ, ಅಂದರೆ ಮತ್ತೆ ಆನ್ ಟೈಮ್ಗೆ ಹೋಗುತ್ತೆ, ಮತ್ತೊಂದು 15 ಮಿನಿಟ್ಸ್ ರನ್ ಆಗುತ್ತೆ. ಸೊ ಹಿಂಗೆ 15 ಮಿನಿಟ್ಸ್ ಆನು, 2 ಅವರ್ಸ್ ಆಫ್, ಈ ಥರ ಸೈಕಲ್ ರಿಪೀಟ್ ಆಗಿ ಯಾವಾಗ ಟ್ಯಾಂಕ್ ಫುಲ್ ಆಗುತ್ತೋ ಆವಾಗ ಐಡಲ್ ಸ್ಟೇಟ್ಗೆ ಹೋಗುತ್ತೆ ಮತ್ತೆ ಟೈಮರ್. ಸೊ ಮತ್ತೆ ಟೈಮರ್ ಆನ್ ಆಗೋಕ್ಕೆ ಟ್ಯಾಂಕ್ನಲ್ಲಿ ನೀರು ಖಾಲಿ ಆಗಬೇಕು. ಸೊ ಆ ಖಾಲಿ ಆಗುವಂಥ ಲೆವೆಲ್ ನಾವು 50% ಸ್ಟ್ಯಾಂಡರ್ಡ್ ಇಟ್ಟಿರ್ತೀವಿ. 50ಗಿಂತ ಕೆಳಗೆ ಬರ್ತಿದ್ದ ಹಾಗೇ ನೀವು ಸೆಟ್ ಮಾಡಿರೋಂಥ ಆನ್ ಟೈಮ್ ಆಫ್ ಟೈಮ್ ಪ್ರಕಾರ ಮೋಟರ್ ಆನ್ ಆಗಿ ಆಫ್ ಆಗಿ ಕೊನೆಗೆ ಟ್ಯಾಂಕ್ ತುಂಬಿಸಿ ಆಫ್ ಮಾಡುತ್ತೆ. ಸೊ ಈ ಥರ ಆಗೋದ್ರಿಂದ ಏನು ಅಂತ ಅಡ್ವಾಂಟೇಜ್ ಅಂದರೆ, ಒಂದು ಮೋಟ್ರ್ ಡ್ರೈ ರನ್ ಆಗಿ ಓಡೋದಿಲ್ಲ. ಸೊ ನೀರು ಫುಲ್ ಖಾಲಿ ಆಗೋದಿಲ್ಲ. ಸೊ ಮೋಟರ್ ಸುಡೋವಂಥ ಚಾನ್ಸಸ್ ಇರೋದಿಲ್ಲ. ಅದಾದಮೇಲೆ ಮೋಟರ್ಗೆ ಫ್ರೀಕ್ವೆಂಟ್ ರೆಸ್ಟ್ ಸಿಗುತ್ತೆ. ಸೊ ಹಾಗಾಗಿ ಒಂದೇ ಸರ್ತಿ ಫುಲ್ ಲೋಡ್ನಲ್ಲಿ ಆಪ್ರೇಟ್ ಆಗುವಂಥ ನೆಸಿಟಿ ಕೂಡ ಇರೋದಿಲ್ಲ. ಮತ್ತು ನೀವು ಎಷ್ಟು ಯೂಸ್ ಮಾಡ್ತಾ ಇರ್ತೀರೋ ಅಷ್ಟು ರೀಫಿಲ್ ಆಗಿ ಸಪೋಸ್ ಇಷ್ಟು ಅಮೌಂಟ್ ಯೂಸ್ ಮಾಡಿದರೆ ಅಷ್ಟೇ ರೀಫಿಲ್ ಆಗಿ ಟ್ಯಾಂಕ್ ಯಾವಾಗ ಫುಲ್ ಆಗುತ್ತೋ ಓವರ್ಫ್ಲೋ ಆಗೋದನ್ನು ತಡೆಯುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜು, ಈ ವಾಟರ್ ಲೆವೆಲ್ ಇರೋದ್ರಿಂದ ನಿಮ್ಗೆ ಎನಿ ಪಾಯಿಂಟ್ ಆಫ್ ಟೈಮ್ ನೀರು ಲೆವೆಲ್ ಎಷ್ಟಿದೆ ಟ್ಯಾಂಕ್ನಲ್ಲಿ ಅಂತ ಕೂಡ ನೋಡ್ಬೋದು. ಸೊ ಈ ಪರ್ಟಿಕ್ಯುಲರ್ ಮಾಡಲು 3-phase ಸಬ್ಮರ್ಸಿಬಲ್ ಪಂಪ್ಸ್ಗೆ ಸೂಟಬಲ್ ಆಗಿರುತ್ತೆ. ಸೊ 3-phase ಮೋನೋಬ್ಲಾಕ್ ಆದರೂ ಆಗ್ಬೋದು, 3-phase ಬೋರ್ವೆಲ್ ಮೋಟರ್ಸ್ಗಾದರೂ ಆಗ್ಬೋದು, ಎರಡಕ್ಕೂ ಯೂಸ್ ಮಾಡ್ಬೋದು. ಸೊ ನೀವು ಮೋನೋಬ್ಲಾಕಿಗೆ ಯೂಸ್ ಮಾಡೋದಾಗಿದ್ದರೆ ಸೆನ್ಸರ್ಸ್, ಅಂದರೆ ಬಾವಿ ಅಥವಾ ಸಂಪಿದ್ರೆ ನೀವು ಕೆಳಗಡೆ ಸೆನ್ಸರ್ಸ್ ಕೂಡ ಹಾಕ್ಬೋದು. ಸಪೋಸ್ ಬೋರ್ವೆಲ್ಗೆ ಯೂಸ್ ಮಾಡೋದಿದ್ರೆ ಈ ಸೆನ್ಸರ್ಸ್ ಹಾಕೋ ಅವಶ್ಯಕತೆ ಇಲ್ಲ, ಇನ್ಸ್ಟೆಡ್ ಶಾರ್ಟ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿ ಅಂತ ತೋರಿಸ್ತೀವಿ. ಟ್ಯಾಂಕ್ದು ಆ್ಯಸ್ ಇಟ್ ಈಸ್ ನೀವು 4 ಸೆನ್ಸರ್ ಕೊಟ್ಟಿರ್ತೀವಿ, ಆ ಸೆನ್ಸರು ಹಾಕಬೇಕಾಗುತ್ತೆ. ಅದೊಂದು ಆಪ್ಷನು. ಸೊ ಅದಾದಮೇಲೆ ನಿಮಗೆ ಡಿಸ್ಪ್ಲೇ ಮೇಲೆ ಯಾವ ಸೈಕಲ್ನಲ್ಲಿದೆ, ಆನ್ ಸೈಕಲ್ನಲ್ಲಿದೆಯಾ ಆಫ್ ಸೈಕಲ್ನಲ್ಲಿದೆಯಾ ಅಂತ ಬಾಕಿ ಇರೋಂಥ ಟೈಮ್ ತೋರಿಸ್ತಾ ಇರುತ್ತೆ. ಯಾವಾಗಲೂ ಮೋಟ್ರ್ ಆನ್ ಆಗಿದ್ದರೆ ಮೋಟ್ರ್ ಆನ್ ಇಂಡಿಕೇಷನ್ ತೋರಿಸುತ್ತೆ. ನಂತರ ವಾಟರ್ ಲೆವೆಲ್ಸ್ ಎಷ್ಟಿದೆ ಅಂತ ತೋರಿಸುತ್ತೆ. ಒಂದು ನೀಡ್ ಬಟನ್ ಕೊಟ್ಟಿರ್ತೀವಿ. ನೀಡ್ ಬಟನ್ ಅಂದರೆ ಯಾವಾಗಾದರೂ ನಿಮಗೆ ಇಂಪಾರ್ಟೆಂಟ್ ಅಂದರೆ ಅರ್ಜೆಂಟಾಗಿ ನೀರು ಬೇಕಾಗಿದ್ದಲ್ಲಿ, ಆ ಟೈಮ್ ವೇಟಿಂಗ್ ಆಗದೆ ನಿಮ್ಗೆ ಅರ್ಜೆಂಟಾಗಿ ನೀರು ಬೇಕು ಅಂದರೆ ಈ ನೀಡ್ ಬಟನ್ ಪ್ರೆಸ್ ಮಾಡಿದ್ರೆ ಮೋಟ್ರ್ ಇಮಿಡಿಯೇಟಾಗಿ ಆನ್ ಆಗಿ ಮತ್ತು ಅದು ಎಷ್ಟು ನೀವು ಆನ್ ಟೈಮ್ ಇಟ್ಟಿರ್ತೀರೋ ಅಷ್ಟೊತ್ತು ರನ್ ಆಗಿ ಆಫ್ ಆಗುತ್ತೆ. ಸೊ ಇವಾಗ ಬನ್ನಿ, ಇದು ಯಾವ ಥರ ನಾವು ಫಿಟ್ ಮಾಡೋದು ಅಂತ ನೋಡೋಣ. ಸೊ ನಾವು ಮಾಡೋಕ್ಕೋಸ್ಕರ ನರೇನ್ ಅನಲಾಗ್ ಕಂಟ್ರೋಲ್ ಸ್ಟಾರ್ಟರ್ ಮಾಡೆಲ್ DOL-RGನ ಯೂಸ್ ಮಾಡ್ಕೊಳ್ತಾ ಇದ್ವಿ. ಸೊ ಇದಕ್ಕೆ ನಾವು ಫಿಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ. ಮೋರಲೆಸ್ ಎಲ್ಲ ಸ್ಟಾರ್ಟರ್ಗೂ ಇದೇ ಲೈನ್ಸ್ ಮೇಲೆ ನೀವು ಫಿಟ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ವಾಟರ್ ಲೆವೆಲ್ ಕಂಟ್ರೋಲರಲ್ಲಿರೋ ಕನೆಕ್ಷನ್ಸ್ ಯಾವ ರೀತಿ ಅಂತ ನೋಡೋಣ. ಸೊ ಕನೆಕ್ಟರ್ಸ್ ಎಲ್ಲ ಕೆಳಗಡೆ ಭಾಗದಲ್ಲಿರುತ್ತೆ. ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೆಳಗಡೆ ಕನೆಕ್ಟರ್ಸ್ ಕೊಟ್ಟಿರ್ತೀವಿ. ಓಕೆ. ಸೊ ಫಸ್ಟ್ 2 ಕನೆಕ್ಟರು ಇನ್ಕಮಿಂಗ್ ಫೇಸ್ 2 ಫೇಸಸ್, ಅಂದರೆ RYBನಲ್ಲಿ ಯಾವುದಾದ್ರೂ 2 ಲೈನ್ ತೊಗೊಳ್ಳಿ. 440 ವೋಲ್ಟ್ಸ್ ಕೊಡಬೇಕಾಗತ್ತೆ. ಸೊ ಯಾವುದಾದ್ರೂ 2 ಲೈನು, ಸೊ ನಾವು R ಆ್ಯಂಡ್ B ತೊಗೊಂಡಿರ್ತೀವಿ. ಸೊ ಯಾವುದಾದ್ರೂ 2 ಲೈನ್ ತೊಗೊಳ್ಳಿ RYBನಲ್ಲಿ. ಅದಾದಮೇಲೆ 3 ಮತ್ತು 4 ಅಕ್ರಾಸ್ ಆನ್ ಪುಷ್ ಬಟನ್ 1 ಅಂತ ಇರುತ್ತೆ. ಸೊ 3 ಮತ್ತು 4
ಆನ್ ಬಟನ್ ಅಥವಾ ಸ್ಟಾರ್ಟ್ ಬಟನ್ಗೆ ಪ್ಯಾರಲಲ್ಲಾಗಿ ಹೋಗಬೇಕಾಗುತ್ತೆ. ಸೊ ಅದು ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ನೋಡೋಣ. ಸೊ ಈಗ ಆನ್ ಬಟನ್ಗೆ ಪ್ಯಾರಲಲ್ ಕನೆಕ್ಷನ್ ಅಂತ ಹೇಳಿದ್ರೆ, ಈಗ ಆನ್ ಬಟನ್ ಸ್ಟಾರ್ಟರ್ನಲ್ಲಿ ಗ್ರೀನ್ ಬಟನ್ನ ಆನ್ ಬಟನ್ ಅಂತ ಕರಿತೀವಿ. ಸೊ ಆ ಬಟನ್ ಹಿಂಭಾಗದಲ್ಲಿ ನೀವು ನೋಡಿದ್ರೆ ಈ ಥರ 2 ಕನೆಕ್ಟರ್ ಇರುತ್ತೆ. ಈ ಗ್ರೀನ್ ಬಟನ್ ಹಿಂಭಾಗದಲ್ಲಿ ನೋಡೋಣ. ಸೊ ಗ್ರೀನ್ ಬಟನ್ ಹಿಂಭಾಗದಲ್ಲಿ ನಿಮ್ಗೆ ಈ ಥರ ಕನೆಕ್ಟರ್ಸ್ ಇರುತ್ತೆ. ಸೊ ಇದೊಂದು ಕನೆಕ್ಟರು. ಸೊ 2 ವಯರ್ಸ್ ಆಲ್ರೆಡಿ ಬಂದಿರುತ್ತೆ. ನೀವೇನು ಮಾಡಬೇಕು ಅಂದರೆ 3 ಮತ್ತು 4ಇಂದ 2 ವಯರ್ ತೊಗೊಳ್ತೀರಾ. ಸೊ 3ಇಂದ 1 ವಯರು, 4ಇಂದ ನಾನು ಗ್ರೇ ಕಲರ್ 3ಇಂದ ತೊಗೊಳ್ತಾ ಇದ್ದೀನಿ, ಗ್ರೀನ್ ಕಲರ್ 4ಇಂದ ತೊಗೊಳ್ತಾ ಇದ್ದೀನಿ. ಸೊ ಒಂದು ವಯರು ನಿಮ್ಮ ಆನ್ ಬಟನ್ಗೆ ಆ ಕಡೆ ಭಾಗಕ್ಕೆ ಹೋಗಬೇಕು. ಸೊ ಗ್ರೇ ಇಲ್ಲಿ ಹೋಗ್ತಾ ಇದೆ, ಗ್ರೀನಲ್ಲಿ ಹೋಗ್ತಾ ಇದೆ. ಇದು ಅದಲು ಬದಲಾದರೂ ಪರವಾಗಿಲ್ಲ. ಸೊ ಜಸ್ಟ್ ಯಾವ ವಯರ್ಸ್ ಹೋಗಿದ್ದಲ್ಲಿ ಅದ್ರ ಮೇಲ್ಗಡೆ ಮತ್ತೆ ಇದು ಫಿಟ್ ಆಗಬೇಕಾಗುತ್ತೆ. ಇದನ್ನು ಪ್ಯಾರಲಲ್ ಕನೆಕ್ಷನ್ ಅಂತ ಕರಿತೀವಿ. ಅಕ್ರಾಸ್ ದಿ ಆನ್ ಪುಷ್ ಬಟನ್ ಕನೆಕ್ಟ್ ಮಾಡಬೇಕಾಗುತ್ತೆ. ನಂತರ 5 and 6 ಇನ್ ಸೀರೀಸ್ ವಿತ್ ಸ್ಟಾಪ್ ಪುಷ್ ಬಟನ್ ಅಂತ ಇರುತ್ತೆ. ಸೊ ಇನ್ ಸೀರೀಸ್ ವಿತ್ ಸ್ಟಾಪ್ ಪುಷ್ ಬಟನ್ ಅಂದರೆ ಆಫ್ ಅಥವಾ ಸ್ಟಾಪ್ ಪುಷ್ ಬಟನ್ ಏನಿರುತ್ತೆ ಅದಕ್ಕೆ ಸೀರೀಸ್ನಲ್ಲಿ ಕನೆಕ್ಟ್ ಮಾಡಬೇಕು ಅಂತ. ಸೀರೀಸ್ ಕನೆಕ್ಷನ್ ಯಾವ ಥರ ಮಾಡೋದು ಅಂತ ನೋಡೋಣ. ಸೊ ಈಗ ಆಫ್ ಬಟನ್ ರೆಡ್ ಕಲರ್ನಲ್ಲಿರುತ್ತೆ ಯೂಶ್ವಲಿ. ಆಫ್ ಬಟನ್ ಹಿಂಭಾಗದಲ್ಲಿ ನೋಡಿ, ಆಫ್ ಬಟನ್ ಹಿಂಭಾಗದಲ್ಲಿ ನಿಮ್ಗೆ ಈ ಥರ ಇರುತ್ತೆ ಕನೆಕ್ಟರ್ಸು. ಆಲ್ರೆಡಿ ವಯರ್ಸ್ ಬಂದಿರುತ್ತೆ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಬಂದಿರೋ ಅಂಥ ವಯರ್ ಇಲ್ಲಿ ಏನು ಬಂದಿರುತ್ತಲ್ಲ, ಸಿಂಗಲ್ ವಯರ್ ಒಂದು ಬಂದಿರುತ್ತೆ, ಬಂದಿರೋ ಅಂಥ ವಯರ್ನ ಬಿಚ್ಚಬೇಕಾಗತ್ತೆ. ಬಂದಿರೋ ಅಂಥ ವಯರ್ನ ಬಿಚ್ಚಿ ಅದನ್ನು ಕನೆಕ್ಟರ್ ನಂಬರ್ 5ಗೆ ಜಾಯಿನ್ ಮಾಡಿ, ಕನೆಕ್ಟರ್ ನಂಬರ್ 6ಇಂದ ಹೊಸ ವಯರ್ ತೊಗೊಂಡು ಬಂದು ಯಾವ ಪಾಯಿಂಟ್ನಲ್ಲಿ ಬಿಚ್ಚಿರ್ತಾರೋ ಆ ಪಾಯಿಂಟಿಗೆ ರೀಕನೆಕ್ಟ್ ಮಾಡ್ತೀರಾ. ಮತ್ತೆ ರಿಪೀಟ್ ಮಾಡ್ತೀನಿ. ಸೊ ಇಲ್ಲಿ ನಮಗೆ ಬ್ಲೂ ವಯರ್, ಈ ವಯರ್ ಬಂದಿತ್ತು, ಬ್ಲೂ ವಯರ್ ಬಂದಿತ್ತು, ಕಾಣಿಸ್ತಾ ಇರ್ಬೋದು ನಿಮಗೆ. ಬಂದಿರೋ ಅಂಥ ವಯರ್ನ ಬಿಚ್ತೀವಿ, ಬಿಚ್ಚಿರೋ ಅಂಥ ವಯರ್ನ ಒಂದಕ್ಕೆ ರೆಡ್ಗೆ ಜಾಯಿನ್ ಮಾಡಿದ್ದೀವಿ. ರೆಡ್ ವಯರು ನಮಗೆ ಕನೆಕ್ಟರ್ ನಂಬರ್ 5ಇಂದ ಬರ್ತಾ ಇದೆ, ಅಬ್ಸರ್ವ್ ಮಾಡಿ. ಓಕೆ, ಬಿಚ್ಚಿರೋಂಥ ವಯರ್ಗೆ ಕನೆಕ್ಟರ್ ನಂಬರ್ 5ಗೆ ಜಾಯಿನ್ ಮಾಡ್ತೀವಿ. ಮತ್ತು ಕನೆಕ್ಟರ್ ನಂಬರ್ 6ಇಂದ ಹೊಸ ವಯರ್ ತೊಗೊಳ್ತೀವಿ. ನಾವು ಬ್ಲ್ಯಾಕ್ ಕಲರ್ ವಯರ್ ತೊಗೊಂಡಿದ್ದೀವಿ ಕನೆಕ್ಟರ್ ನಂಬರ್ 6ಇಂದ. ಹೊಸ ವಯರ್ನ ನೀವು ಮತ್ತೆ ವಾಪಸ್ ಆಫ್ ಬಟನ್ಗೆ ಯಾವ ಪಾಯಿಂಟಿಗೆ ಬಿಚ್ಚಿರ್ತೀರಲ್ಲ ಆ ಪಾಯಿಂಟಿಗೆ ರೀಕನೆಕ್ಟ್ ಮಾಡ್ತೀರಾ. ಓಕೆ, ಇದನ್ನು ಸೀರೀಸ್ ಕನೆಕ್ಷನ್ ಅಂತ ಕರಿತೀವಿ. ಸೊ ಇಷ್ಟು ಮಾಡಿದ್ರೆ ಅಂದರೆ ಆನ್ ಬಟನ್ ಕನೆಕ್ಟ್ ಮಾಡೋದು ಮೋಟರ್ ಆನ್ ಮಾಡೋಕ್ಕೆ ಕನೆಕ್ಷನ್ನು, ಆಫ್ ಬಟನ್ ಕನೆಕ್ಟ್ ಮಾಡೋದು ಮೋಟರ್ ಆಫ್ ಮಾಡೋ ಕನೆಕ್ಷನ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ 2 ಕನೆಕ್ಟರ್ಸು ಡಮ್ಮಿ ಇರುತ್ತೆ. ಲಾಸ್ಟ್ 2 ಕನೆಕ್ಟರ್ ನೀವೆಲ್ಲೂ ಕನೆಕ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಸ್ಟಿಕ್ಕರ್ ಮೇಲೂ ಏನು ಖಾಲಿ ಇರ್ತದೆ. ಅದಾದಮೇಲೆ ಸೆನ್ಸರ್ಸ್ ಕನೆಕ್ಷನ್ ಬರುತ್ತೆ ಅಷ್ಟು. ಸೊ ಆ ಸೆನ್ಸರ್ ಕನೆಕ್ಷನ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಮ್ಮ ಪ್ಯಾಕೇಜ್ನಲ್ಲಿ ನಿಮಗೆ 2 ಥರ ಸೆನ್ಸರ್ ಇರುತ್ತೆ. ಬುಲೆಟ್ ಸೆನ್ಸರ್ಸ್ ಅಂತ ಒಂದು ಇದು ಇರುತ್ತೆ. ಜೊತೆಗೆ ಈ ಬುಲೆಟ್ ಸೆನ್ಸರ್ ಅನ್ನೋದು ನಿಮಗೆ 8 ಕೊಟ್ಟಿರ್ತೀವಿ. 8 ಬುಲೆಟ್ ಸೆನ್ಸರ್ ಇರುತ್ತೆ. ಮತ್ತು ಇದೊಂದು ಡ್ರೈ ರನ್ ಸೆನ್ಸರ್ ಅಂತ ಒಂದಿರುತ್ತೆ. ಸೊ ಈ ಸೆನ್ಸರ್ಸ್ ಯಾವ ರೀತಿ ಪ್ಲೇಸ್ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ನಿಮಗೆ ಕಾಮನ್ ಅಂತ ಇರುತ್ತೆ. ಫಸ್ಟ್ ಸೆನ್ಸರ್ನ ಕಾಮನ್ ಸೆನ್ಸರ್ನ ನೀವು ಫಸ್ಟ್ ಟ್ಯಾಂಕಲ್ಲಿ ಫುಲ್ ಕೆಳಗಿನ ಭಾಗದಲ್ಲಿ ಇಡಬೇಕು. ಫುಲ್ ಬಾಟಮ್ ಮೋಸ್ಟ್ ಪಾಯಿಂಟ್ನಲ್ಲಿ ಕಾಮನ್ ಸೆನ್ಸರ್ ಇಡಬೇಕಾಗುತ್ತೆ. ಸೊ ಕಾಮನ್ ಸೆನ್ಸರು ಸುಮ್ಮನೆ ಸೆನ್ಸಿಂಗ್ಗೋಸ್ಕರ, ಅಂದರೆ ಸಿಗ್ನಲ್ ಕಳಿಸೋದಕ್ಕೆ ಕಾಮನ್ನ ಯೂಸ್ ಮಾಡ್ತೀವಿ. ಫುಲ್ ಕೆಳಗಿನ ಭಾಗದಲ್ಲಿ ಇರಬೇಕು ಟ್ಯಾಂಕ್ನಲ್ಲಿ. ನೆಕ್ಸ್ಟು ನಿಮಗೆ ಈ ಕಡೆ ಸಂಪ್ ಬಿಟ್ಬಿಡೋಣ. ಕಾಮನ್ ಆದಮೇಲೆ ಟ್ಯಾಂಕ್ ಲೋ ನೋಡಿ, ಟ್ಯಾಂಕ್ ಲೋ. ಓಕೆ, ಟ್ಯಾಂಕ್ ಲೋ ನೀವು 50%ನಲ್ಲಿ ಇಡಬೇಕಾಗುತ್ತೆ. 50% ಅಥವಾ ಇಲ್ಲಿ ಒಂದು 1/4ಗಿಂತ ಒಂದು ಸ್ವಲ್ಪ ಮೇಲೆ ಟ್ಯಾಂಕ್ ಲೋ ಇಲ್ಲಿ ಇಡ್ತೀರಾ. ಅದಾದಮೇಲೆ ಮತ್ತೊಂದು ಸೆನ್ಸರ್ ತೊಗೊಳ್ಳಿ, ಟ್ಯಾಂಕ್ ಮೀಡಿಯಮ್ ಅಂತ ಬರುತ್ತೆ ನೆಕ್ಸ್ಟ್ ಸೆನ್ಸರು. ಸೊ ಟ್ಯಾಂಕ್ ಮೀಡಿಯಮ್ ಇಲ್ಲಿ ಬರುತ್ತೆ ನಿಮಗೆ. ಓಕೆ, ಸೊ ಟ್ಯಾಂಕ್ ಮೀಡಿಯಮ್ನ ಅದ್ರ ಮೇಲ್ಗಡೆ ಇಡ್ತೀರಾ, ಯೂಶ್ವಲಿ ಒಂದು ಮುಕ್ಕಾಲು ಭಾಗದಲ್ಲಿ. ನೆಕ್ಸ್ಟ್ ಟ್ಯಾಂಕ್ ಹೈ ಅಂತ ಕೊನೆ ಸೆನ್ಸರ್ ಬರುತ್ತೆ, ಟ್ಯಾಂಕ್ ಹೈ ಅಂತ. ಸೊ ಆ ಸೆನ್ಸರ್ನ ಮೇಲಿನ ಭಾಗದಲ್ಲಿ ಯಾವ ಲೆವೆಲಿಗೆ ನೀರು ಬಂದರೆ ಮೋಟ್ರ್ ಆಫ್ ಆಗಬೇಕು ಆ ಲೆವೆಲ್ನಲ್ಲಿ ಟ್ಯಾಂಕ್ ಹೈನ ಇಡ್ತೀರಾ. ಸೊ ಮತ್ತೆ ರಿಪೀಟ್ ಮಾಡ್ತೀನಿ, ಕಾಮನ್ ಅನ್ನೋ ಸೆನ್ಸರ್ನ ಫುಲ್ ಕೆಳಗಿನ ಭಾಗದಲ್ಲಿ ಇಡ್ತೀರಾ. ಅದಾದಮೇಲೆ ಟ್ಯಾಂಕ್ ಲೋ, ಟ್ಯಾಂಕ್ ಮೀಡಿಯಮ್, ಟ್ಯಾಂಕ್ ಹೈ. ಸೊ ಟ್ಯಾಂಕ್ ಹೈ ಅನ್ನೋದು ಈ ಲೆವೆಲಿಗೆ ನೀರು ಬಂದಾಗ ಮೋಟ್ರ್ ಆಫ್ ಆಗುತ್ತೆ. ಅದಾದಮೇಲೆ ಮತ್ತೊಂದು ಸೆನ್ಸರ್ ನಾನು ಡ್ರೈ ರನ್ ಸೆನ್ಸರ್ ಅಂತ ಕೊಟ್ಟಿರ್ತೀವಿ ಅಂತ ಹೇಳಿದೆ. ಇದು ಈ ರೀತಿ ಇರುತ್ತೆ ಡ್ರೈ ರನ್ ಸೆನ್ಸರ್. ಸೊ ಡ್ರೈ ರನ್ ಸೆನ್ಸರ್ಗೆ 2 ವಯರ್ ಬಂದಿರುತ್ತೆ ನಿಮಗೆ. ಡ್ರೈ ರನ್ ಸೆನ್ಸರ್ನ ನೀವು ಟ್ಯಾಂಕ್ ಒಳಗಡೆ ನೀರು ಬೀಳುತ್ತಲ್ಲ ಪೈಪು, ಇನ್ಲೆಟ್ ಏನಿರುತ್ತೆ ಆ ಇನ್ಲೆಟ್ ಮೇಲೆ ಕೂರಿಸ್ಬೇಕಾಗತ್ತೆ. ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ, ಸಪೋಸ್ ನಾನು ಬೆರಳನ್ನ ಇನ್ಲೆಟ್ ಅಂತ ಅಂದ್ಕೊಳ್ಳೋಣ, ಇನ್ಲೆಟ್ ಮೇಲ್ಗಡೆ ಈ ರೀತಿ ಫಿಟ್ ಆಗಬೇಕು. ಇದನ್ನು ಫಿಟ್ ಮಾಡಿ ಟೈಟಾಗಿ ನೀವು ಟ್ಯಾಗ್ ಮಾಡ್ಬೋದು. ಇದ್ರ ಮೇಲೆ 2 ಸ್ಕ್ರೂ ಇರುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಈ ಸ್ಕ್ರೂನ ಬೆಂಡ್ ಕೂಡ ಮಾಡ್ಬೋದು. ಸೊ ನಿಮ್ಮ ಪೈಪ್ ಲೆಂತ್ಗೆ, ಪೈಪ್ ಡಯಾಗಿ ಕರೆಕ್ಟಾಗಿ ಬೆಂಡ್ ಮಾಡ್ಕೊಳ್ಳಿ. ಬೆಂಡ್ ಮಾಡಿ ಇದನ್ನು ಟ್ಯಾಗ್ ಮಾಡಿ ಟೈಟಾಗಿ. ಸೊ ಯಾವ ರೀತಿ ಪ್ಲೇಸ್ ಆಗಬೇಕು ಅಂತ ಹೇಳಿದ್ರೆ, ಈ ಇನ್ಲೆಟ್ಟಿಂದ ಬರೋ ಅಂಥ ನೀರು, ಹೊರಗಡೆ ಬರೋ ಅಂಥ ನೀರು ಈ 2 ಸ್ಕ್ರೂ ಮೇಲೆ ಟಚ್ ಆಗಿ ಟ್ಯಾಂಕ್ ಒಳಗೆ ಬೀಳಬೇಕು. ಸೊ ಇಲ್ಲೇನು ಪ್ಲೇಸ್ ಆಗಿರುತ್ತೆ ಸೆನ್ಸರು, ಇನ್ಲೆಟ್ಟಿಂದ ಬರೋ ಅಂಥ ನೀರು ಈ 2 ಸ್ಕ್ರೂ ಮೇಲೆ ಬಿದ್ದು ಟ್ಯಾಂಕ್ ಒಳಗಡೆ ಬೀಳಬೇಕಾಗುತ್ತೆ. ಸೊ ಈ ರೀತಿ ಪ್ಲೇಸ್ ಮಾಡಬೇಕು. ಅದಾದಮೇಲೆ ಇದರಲ್ಲಿ 2 ವಯರ್ ಇರುತ್ತೆ, ಬ್ಲ್ಯಾಕ್ ಕಲರ್ ಒಂದು, ಗ್ರೀನ್ ಕಲರ್, ಯೂಶ್ವಲಿ 2 ಕಲರ್ದು ಇರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ವಯರ್ನ ಕಾಮನ್ಗೆ ಕನೆಕ್ಟ್ ಮಾಡಿ. ಓಕೆ, ಮತ್ತೊಂದು ವಯರ್ನ ಡ್ರೈ ರನ್ ಅಂತ ಪಾಯಿಂಟ್ ಇರುತ್ತೆ, ಡ್ರೈ ರನ್ಗೆ ಕನೆಕ್ಟ್ ಮಾಡಿ. ಡ್ರೈ ರನ್ ಅಂತ ಕೊನೆ ಪಾಯಿಂಟ್ ಇದೆ, ಇಲ್ಲಿ ಕನೆಕ್ಟ್ ಮಾಡ್ತೀರಾ. ಓಕೆ, ಒಂದು ಕಾಮನ್ಗೆ ಹೋಗುತ್ತೆ, ಒಂದು ಡ್ರೈ ರನ್ಗೆ ಹೋಗುತ್ತೆ. ಸೊ ಈ ರೀತಿ ಇರುತ್ತೆ.
ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ಫುಲ್ ಬಾಟಮ್ ಮೋಸ್ಟ್ ಪಾಯಿಂಟ್ನಲ್ಲಿ ಬುಲೆಟ್ ಸೆನ್ಸರ್ ಕಾಮನ್ ಇರುತ್ತೆ. ಅದಾದಮೇಲೆ ಟ್ಯಾಂಕ್ ಲೋ, ಟ್ಯಾಂಕ್ ಮೀಡಿಯಮ್, ಟ್ಯಾಂಕ್ ಹೈ. ಅದಾದಮೇಲೆ ಒಂದು ಡ್ರೈ ರನ್ ಸೆನ್ಸರು ಪೈಪ್ ಮೇಲೆ ಇಡಬೇಕಾಗುತ್ತೆ. ಡ್ರೈ ರನ್ ಸೆನ್ಸರಲ್ಲಿ ಒಂದು ಕಾಮನ್ ಕನೆಕ್ಟ್ ಮಾಡ್ತೀರಾ, ಮತ್ತೊಂದು ಡ್ರೈ ರನ್ ಕನೆಕ್ಟ್ ಮಾಡ್ತೀರಾ. ನೆಕ್ಸ್ಟು ಸಂಪ್ ಪೋರ್ಷನ್ಗೆ ಬರೋಣ. ಸೊ ಯೂಶ್ವಲಿ ನೀವು ಬೋರ್ವೆಲ್ಗೆ ಯೂಸ್ ಮಾಡೋದಾಗಿದ್ದರೆ, ಸೊ ಬೋರ್ವೆಲ್ ಮೋಟರ್ ಆಗಿದ್ದರೆ ನಿಮಗೆ ಸಂಪ್ ಕನೆಕ್ಷನ್ಸ್ ಬೇಕಾಗಿರೋದಿಲ್ಲ. ಸೊ ಅವಾಗ ಏನು ಮಾಡಿ ಅಂದರೆ ಕಾಮನ್ನಿಂದ ಸಂಪ್ ಲೋ, ಸಂಪ್ ಮೀಡಿಯಮ್, ಸಂಪ್ ಹೈ ಅಷ್ಟಕ್ಕೂ ಒಂದು ಸ್ಮಾಲ್ ವಯರ್ಸ್ ಲೂಪ್ ಹಾಕಿಬಿಡಿ. ಕಾಮನಿಂದ ಸಂಪ್ ಲೋ ಇಂದ ಸಂಪ್ ಮೀಡಿಯಮಿಂದ ಸಂಪ್ ಹೈ ಅಷ್ಟು ಜಾಯಿನ್ ಮಾಡ್ಕೊಳ್ಬೇಕಾಗತ್ತೆ. ಇದು ಬೋರ್ವೆಲ್ ಆಗಿರೋದ್ರಿಂದ ನೀವು ಅದನ್ನು ಡೈರೆಕ್ಟ್ ಮಾಡ್ತೀರಾ. ಅದಾದಮೇಲೆ ಸಪೋಸ್ ನೀವೇನಾದ್ರು ಮೋನೋಬ್ಲಾಕ್ 3 ಫೇಸ್ ಮೋಟರ್ಸ್ ಯೂಸ್ ಮಾಡಿ ಅದನ್ನು ಬಾವಿಯಿಂದ ಮೇಲೆ ಎತ್ತುತ್ತಾ ಇದ್ದೀರಾ ಅಥವಾ ಬೇರೆ ಒಂದು ಓಪನ್ ಟ್ಯಾಂಕಿಂದ ಮೇಲೆ ಎತ್ತುತ್ತಾ ಇದ್ದೀರಾ ಅಂತಿದ್ದಲ್ಲಿ ನೀವೇನು ಮಾಡ್ಬೋದು, ನಿಮ್ಮದು ಸಂಪ್ ಅಥವಾ ದೊಡ್ಡ ಬಾವಿದು ಕನೆಕ್ಷನ್ಸ್ ಏನಾದ್ರು ಕೊಡಬೇಕು ಅಂತಂದರೆ, ಅಂದರೆ ಬಾವಿಲಿ ನೀರಿದ್ದರೆ ಮಾತ್ರ ಮೋಟ್ರ್ ಆನ್ ಆಗಬೇಕು, ನೀರು ಖಾಲಿ ಆದರೆ ಮೋಟ್ರ್ ಆಫ್ ಆಗಬೇಕು ಅನ್ನೋ ಅಪ್ಲಿಕೇಶನ್ ಏನಾದರೂ ಇದ್ದರೆ ನೀವು ಅವಾಗ ಸಂಪ್ ಕನೆಕ್ಷನ್ಸ್ ಮಾಡಬೇಕಾಗುತ್ತೆ. ಸೊ ಸಂಪ್ ಲೋ, ಸಂಪ್ ಮೀಡಿಯಮ್, ಸಂಪ್ ಹೈ ಅಂತ ಇರುತ್ತೆ. ನೀವೇನು ಮಾಡಬೇಕು, ಕಾಮನಿಂದ ಮತ್ತೊಂದು ವೈರ್ ತೊಗೊಂಬಂದು, ಇದು ನೀವು ಬಾವಿ ಅಂತ ಅಂದ್ಕೊಳ್ಳೋಣ, ಬಾವಿಲಿ ಕೆಳಗಿನ ಭಾಗದಲ್ಲಿ ಇಡ್ತೀರಾ. ಸಂಪ್ ಲೋ ಸ್ವಲ್ಪ ಮೇಲೆ, ಸಂಪ್ ಮೀಡಿಯಮ್ ಅದಕ್ಕಿಂತ ಸ್ವಲ್ಪ ಮೇಲೆ, ಸಂಪ್ ಹೈ ಅದಕ್ಕಿಂತ ಸ್ವಲ್ಪ ಮೇಲೆ. ಸೊ ಸಂಪ್ ಮೀಡಿಯಮ್ವರೆಗೂ ನೀರಿದ್ದರೆ ಮಾತ್ರ ಮೋಟರ್ ಆನ್ ಆಗುತ್ತೆ. ಅಂದರೆ ಇದರಲ್ಲಿ ಟ್ಯಾಂಕ್ ನೀರು ಖಾಲಿ ಆದಮೇಲೂ ಇಲ್ಲಿ ಮೀಡಿಯಮ್ ಇಂಥ ಮೇಲಿದ್ದರೆ ನೀರು, ಅವಾಗ ಮಾತ್ರ ಮೋಟ್ರ್ ಆನ್ ಆಗುತ್ತೆ, ಇಲ್ಲಾಂದರೆ ಮೋಟ್ರ್ ಆನ್ ಆಗೋದಿಲ್ಲ. ಸೊ ಯೂಶ್ವಲಿ ಬೋರ್ವೆಲ್ಸ್ಗೆ ಅದು ನೆಸಿಟಿ ಇಲ್ಲ, ಓಪನ್ ವೆಲ್ಗೆ ಯೂಸ್ ಮಾಡೋದಿದ್ದರೆ ಅದನ್ನು ಕನೆಕ್ಟ್ ಮಾಡ್ಬೋದು. ಸೊ ಇದು ನಮ್ಮದು ವಾಟರ್ ಲೆವೆಲ್ದು ಕನೆಕ್ಷನ್ಸ್ ಆಗಿರುತ್ತೆ. ಇವಾಗ ಬನ್ನಿ ಯಾವ ರೀತಿ ಯೂನಿಟ್ ಕೆಲಸ ಮಾಡುತ್ತೆ, ಯಾವ ರೀತಿ ವರ್ಕಿಂಗ್ ಆಗುತ್ತೆ ಅನ್ನೋದು ನೋಡೋಣ. ಸೊ ಈಗ ಪವರ್ ಆನ್ ಮಾಡಬೇಕು ಅಂದರೆ ಈ ಸ್ವಿಚ್ ಯೂಸ್ ಮಾಡ್ಬೋದು. ಸೊ ನೀವು ಏನಾದರೂ ವಾಟರ್ ಲೆವೆಲ್ ಕಂಟ್ರೋಲರ್ ಅವಶ್ಯಕತೆ ಇಲ್ಲ ಅಂದರೆ ಈ ಸ್ವಿಚ್ ಆಫ್ ಇರಲಿ, ನಾವು ಹೇಳಿದ ರೀತಿ ಕನೆಕ್ಟ್ ಮಾಡಿ ನೀವು ಮ್ಯಾನ್ಯಲಿ ಆನ್ ಆಫ್ ಕೂಡ ಮಾಡ್ಕೊಳ್ಬೋದು. ಮ್ಯಾನ್ಯಲಿ ವಾಟರ್ ಲೆವೆಲ್ ಆಫ್ ಆಗಿದೆ, ಸೊ ಮ್ಯಾನ್ಯಲಿ ವರ್ಕ್ ಮಾಡಬೇಕು ಅಂದರೆ ಆನ್ ಮಾಡ್ತೀರಾ, ಆಫ್ ಮಾಡ್ತೀರಾ. ಜಸ್ಟ್ ರೆಗ್ಯುಲರ್ ಸ್ಟಾರ್ಟರ್ ಥರ ಕೆಲಸ ಆಗುತ್ತೆ. ವಾಟರ್ ಲೆವೆಲ್ ಕಂಡೀಷನ್ ಅಥವಾ ಇದು ಫೀಚರ್ ಬೇಕು ಅಂದಾಗ ಇದು ಮೋಟರ್ ಆನ್ ಮಾಡಿ. ಸೊ ಆನ್ ಮಾಡಿದ ತಕ್ಷಣ ನೋಡ್ಬೋದು ನಿಮಗೆ, ಆನ್ ಮಾಡಿದ ತಕ್ಷಣ ನಿಮಗೆ ಪವರ್ ಆನ್ ಡಿಲೇ ಅಂತ ಒಂದು ಆಪ್ಷನ್ ಕೊಟ್ಟಿರ್ತೀವಿ. ಸೊ ನಾವೊಂದು ಜಸ್ಟ್ ಒಂದು 3 ಸೆಕೆಂಡ್ಸ್ಗೆ ಇಟ್ಟಿರ್ತೀವಿ, ಹಾಗಾಗಿ ಅದು ನಿಮಗೆ ಕಮ್ಮಿ ಇದೆ. ಸೊ ಪವರ್ ಆನ್ ಡಿಲೇ ಅಡ್ಜಸ್ಟ್ ಮಾಡ್ಬೋದು. ಅಂದರೆ ಪವರ್ ಬಂದ ತಕ್ಷಣ ಎಷ್ಟೊತ್ತು ಕಾಲ ಅದು ವೆಯ್ಟ್ ಮಾಡಿ ಅದರ ಆಪ್ರೇಷನ್ ಕಂಟಿನ್ಯೂ ಆಗಬೇಕು ಅನ್ನೋದು ನೀವು ಸೆಟ್ ಮಾಡ್ಬೋದಾಗುತ್ತೆ. ನಿಮಗೆ ಡಿಸ್ಪ್ಲೇ ಮೇಲೆ ಯಾವಾಗಲೂ ಕಾಣ್ತಾ ಇರೋ ಅಂಥದ್ದು ಟೈಮು. ಸೊ ಈಗ 010 ಅಂತಿದೆ, ಇದರ ಅರ್ಥ ಏನು ಅಂತ ಹೇಳಿದ್ರೆ 10 ಮಿನಿಟ್ಸ್. ಸೊ ಅದಕ್ಕಿಂತ ಮುಂಚೆ ಯಾವ ಸೈಕಲ್ನಲ್ಲಿದೆ ಮೋಟರ್, ಆನ್ ಸೈಕಲ್ನಲ್ಲಿದೆಯಾ ಆಫ್ ಸೈಕಲ್ನಲ್ಲಿದೆಯಾ ಅನ್ನೋದಕ್ಕೆ ರೈಟಲ್ಲಿರೋ LED ತೋರಿಸುತ್ತೆ ನಿಮಗೆ, ಆನ್ ಸೈಕಲಲ್ಲಿದೆಯಾ ಆಫ್ ಸೈಕಲಲ್ಲಿದೆಯಾ ಅನ್ನೋದು. ಸೊ ನೀರಿನ ಲೆವೆಲ್ ಎಷ್ಟಿದೆ ಅಂತ ನಿಮಗೆ ಟ್ಯಾಂಕ್ ಇಂಡಿಕೇಷನ್ ಈ ರೀತಿ ತೋರಿಸುತ್ತೆ. ಸೊ ಸಂಪ್ ಅಥವಾ ಇದರಲ್ಲಿ ನೀರಿಲ್ಲ, ಸಪೋಸ್ ಅದರಲ್ಲಿ ನೀರು ಫಿಲ್ ಆಯಿತು ಅಂತಂದರೆ ನೋಡಿ. ಸೊ ಈಗ ನೋಡ್ಬೋದು ಮೋಟರ್ ಆನ್ ಆಯಿತು. ಮೋಟರ್ ಆನ್ ಆಗ್ತಿದ್ದಾಗೇ ನಿಮಗೆ ವಾಟರ್ ಫ್ಲೋ ಇಂಡಿಕೇಷನ್ಸ್ ಈ ರೀತಿ ತೋರಿಸುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಈಗ ಆನ್ನಲ್ಲಿ ಲೈಟ್ ಇದೆ, ಆನಲ್ಲಿ ಲೈಟ್ ಇರೋದ್ರಿಂದ ನಿಮಗೆ ಆನ್ ಸೈಕಲ್ನಲ್ಲಿದೆ. ಸೊ 10 ಅಂತಂದರೆ 10 ಮಿನಿಟ್ಸಿಗೆ ನಾವು ಆನ್ ಸೆಟ್ ಮಾಡಿದ್ದೀವಿ. ಸೊ 10 ಮಿನಿಟ್ಸಿಂದ ಕಂಟಿನ್ಯೂ ಆಗ್ತಾಯಿದೆ. ನೋಡಿ ಇವಾಗ 9 ಆಯಿತು, ಅಂದರೆ 1 ನಿಮಿಷ ಆಗಿದೆ ಮೋಟ್ರ್ ಆನ್ ಆಗಿ. ಸೊ ಇದೇ ರೀತಿ ಡೌನ್ ಕೌಂಟ್ ಆಗಿ ಬಂದು ಆನ್ ಸೈಕಲ್ ಕಂಪ್ಲೀಟ್ ಆದಮೇಲೆ ಈ LED ಆಫಾಗಿ ಜಂಪ್ ಆಗುತ್ತೆ. ಆಫಾಗಿ ಜಂಪ್ ಆಗಿ ನೆಕ್ಸ್ಟ್ ಆಫ್ದು ಟೈಮು ರಿವರ್ಸ್ ಕೌಂಟ್ ಆಗ್ತಾ ಬರುತ್ತೆ. ಓಕೆ, ಸೊ ಈಗ ಸೆಟ್ಟಿಂಗ್ ಯಾವ ರೀತಿ ಮಾಡೋದು ಅಂತ ಒಂದು ಸರ್ತಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಸೆನ್ಸರ್ಸ್ನೆಲ್ಲ ಇದೆ. ಓಕೆ, ಸೊ ಈಗ ನೀವು ಸೆಟ್ ಮಾಡೋದು ಯಾವ ರೀತಿ ಅಂತಂದರೆ, ಸೊ ಇಲ್ಲಿ ಡಿಸ್ಪ್ಲೇ ಕೆಳಗಡೆ 3 ಬಟನ್ ಕೊಟ್ಟಿರ್ತೀವಿ. ಸೆಂಟರ್ ಬಟನ್ ಪ್ರೆಸ್ ಮಾಡಿದ್ರೆ ONT ಅಂತ ಬರುತ್ತೆ. ONT ಅಂದರೆ ಆನ್ ಟೈಮ್ ಸೆಟ್ಟಿಂಗ್. ಸೊ ಮಿನಿಟ್ಸ್ನಲ್ಲಿರುತ್ತೆ 3 ಡಿಜಿಟ್ಸು. 1 ನಿಮಿಷದಿಂದ 999 ಮಿನಿಟ್ಸ್ವರೆಗೂ ಸೆಟ್ ಮಾಡ್ಬೋದು. ಸೊ ಇನ್ಕ್ರೀಸ್ ಮಾಡಬೇಕು ಅಂದರೆ ಬಲಗಡೆ ಇರೋದು ಪ್ರೆಸ್ ಮಾಡ್ತೀರಾ, ಕಡಿಮೆ ಮಾಡಬೇಕು ಅಂದರೆ ಎಡಗಡೆ ಪ್ರೆಸ್ ಮಾಡ್ತೀರಾ. ಸೊ ನಿಮ್ಗೆ ಎಷ್ಟು ನಿಮಿಷ ಬೇಕೋ ಅಷ್ಟು ನಿಮಿಷಕ್ಕೆ ನೀವು ಸೆಟ್ ಮಾಡ್ತೀರಾ. ಸಪೋಸ್ ಒಂದು 5 ನಿಮಿಷ ಬೇಕು ಅಂದರೆ ಇದನ್ನು 5 ನಿಮಿಷಕ್ಕೆ ಸೆಟ್ ಮಾಡ್ತೀರಾ. ಓಕೆ, ಆನ್ ಟೈಮ್ ಅಂದರೆ ಮೋಟ್ರ್ ಓಡಬೇಕಾಗಿರೋಂಥ ಟೈಮು ಸೆಟ್ ಆಯಿತು. ಓಕೆ ಅಂತ ಆದರೆ ಮಧ್ಯದಲ್ಲಿರೋ ಬಟನ್ ಪ್ರೆಸ್ ಮಾಡ್ತೀರಾ, ಸೆಟ್ ಅನ್ನೋದು OFT ಅನ್ನುತ್ತೆ. OFT ಅಂದರೆ ಆಫ್ ಟೈಮ್ ಅಂತ. ಸೊ ಆಫ್ ಟೈಮ್ ಅಂದರೆ ಮತ್ತೆ 5 ನಿಮಿಷದಲ್ಲಿದೆ, ಅದೆಷ್ಟು ಬೇಕು ನಿಮಗೆ, ವೆಯ್ಟಿಂಗ್ ಟೈಮ್ ಎಷ್ಟು ಬೇಕು, ಒಂದು 10 ನಿಮಿಷ ಬೇಕಾದರೆ ಇದು ಇನ್ಕ್ರೀಸ್ ಮಾಡ್ತೀರಾ, ಯಾವ ನಂಬರ್ ಬೇಕೋ ಆ ನಂಬರ್ಗೆ ನಿಲ್ಲಿಸ್ತೀರಾ, ಮತ್ತು ಸೆಟ್ ಬಟನ್ ಪ್ರೆಸ್ ಮಾಡ್ತೀರಾ, ಎಂಡ್ ಅಂತ ಬರುತ್ತೆ. ಮತ್ತೆ ರಿಪೀಟ್ ಮಾಡ್ತೀನಿ. ಸೆಟ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಆನ್ ಟೈಮ್ ಅಂತ ಕೇಳುತ್ತೆ. ನಿಮ್ಗೆ ಯಾವ ನಂಬರ್ ಬೇಕೋ ಆ ನಂಬರ್ಗೆ ಬಂದ ಮೇಲೆ ಸೆಟ್ ಬಟನ್ ಮತ್ತೆ ಪ್ರೆಸ್ ಮಾಡಿ. ನೆಕ್ಸ್ಟ್ ಆಫ್ ಟೈಮ್ ಎಷ್ಟು ಬೇಕು ಅಂತ ಕೇಳುತ್ತೆ, ಅದು ಮತ್ತೆ ಇನ್ಕ್ರೀಸ್ ಡಿಕ್ರೀಸ್ ಮಾಡಿ ನಿಮ್ಗೆ ಯಾವ ಟೈಮ್ ಬೇಕೋ ಆ ಟೈಮ್ ಬಂದ ಮೇಲೆ ಮತ್ತೆ ಸೆಟ್ ಬಟನ್ ಪ್ರೆಸ್ ಮಾಡಿ ಎಂಡ್ ಅಂತ ಬರುತ್ತೆ. ಸೊ ಆನ್ ಟೈಮು ಆಫ್ ಟೈಮ್ ಎರಡೂ ಸೆಟ್ ಆಯಿತು. ಆನ್ ಟೈಮ್ 5 ನಿಮಿಷಕ್ಕೆ ಸೆಟ್ ಮಾಡಿದ್ದೀವಿ, ಆಫ್ ಟೈಮ್ 10 ನಿಮಿಷಕ್ಕೆ ಸೆಟ್ ಮಾಡಿದ್ದೀವಿ. ಈಗ ಇಲ್ಲಿ ಆನ್ ಟೈಮ್ನಲ್ಲಿದೆ. ಸೊ 3 ಮಿನಿಟ್ಸ್ ಅಂದರೆ ಆನ್ ಟೈಮ್ನಲ್ಲಿದೆ. ಸೊ ಇಲ್ಲಿ ನೀರು ಇಲ್ಲದೆ ಇರೋದ್ರಿಂದ ಆನ್ ಆಗಿಲ್ಲ. ಓಕೆ, ಸೊ ಆನ್ ಟೈಮ್ನಲ್ಲಿ ಡೌನ್ ಕೌಂಟ್ ಆಗ್ತಾ ಬರುತ್ತೆ. 2 ನಿಮಿಷ ಆಗಿದೆ ಆನ್ ಆಗಿ, 5 ನಿಮಿಷದಿಂದ ಸ್ಟಾರ್ಟ್ ಆಗಿ 3 ನಿಮಿಷವರೆಗೂ ಬಂದಿದೆ. ಇದು ಆನ್ ಸೈಕಲ್ ಮುಗಿತಾ ಇದ್ದಂಗೆ ನೆಕ್ಸ್ಟ್ ಇದು ಇಲ್ಲಿಂದ ಇಲ್ಲಿಗೆ ಆಫ್ ಸೈಕಲಿಗೆ ಜಂಪ್ ಆಗುತ್ತೆ. ಆಫ್ ಸೈಕಲ್ನಲ್ಲಿ ಮತ್ತೆ 10 ನಿಮಿಷ ಸೆಟ್ ಮಾಡಿದ್ದೀವಿ, 10ರಿಂದ ಡೌನ್ ಕೌಂಟ್ ಆಗ್ತಾ ಬರುತ್ತೆ.
ಸೊ ಈಗ ಆನ್ ಸೈಕಲ್ನಲ್ಲಿ ಇರೋದ್ರಿಂದ ನಮ್ಗೆ ಯಾವಾಗಾದರೂ ನೀರು ಫಿಲ್ ಆಯಿತು ಅಂತ ಅಂದರೆ ಮೋಟರ್ ಆನ್ ಆಗುತ್ತೆ. ಅಬ್ಸರ್ವ್ ಮಾಡಿ, ಆನ್ ಸೈಕಲ್ನಲ್ಲಿದೆ, ಮೋಟರ್ ಆನ್ ಆಯಿತು. ಓಕೆ, ಸೊ ಇದು ಫಿಲ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಟ್ಯಾಂಕ್ ಫಿಲ್ ಆಗ್ತಾ ಬಂತು. ಟ್ಯಾಂಕ್ ಫಿಲ್ ಆದಾಗ ಫುಲ್ ಆಯಿತು, ಮೋಟ್ರ್ ಆಫ್ ಆಗುತ್ತೆ. ಸೊ ಟ್ಯಾಂಕ್ ಫುಲ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ಇದು ಸೈಕಲ್ ಜಂಪ್ ಆಗುತ್ತೆ. ಆನ್ ಸೈಕಲ್ನಿಂದ ಆಫ್ ಸೈಕಲ್ಗೆ ಜಂಪ್ ಆಯಿತು. ಓಕೆ, ಆಫ್ ಸೈಕಲ್ಗೆ ಜಂಪ್ ಆಗಿ ಆಫ್ ಸೈಕಲ್ನಲ್ಲಿ ನಾವು ಎಷ್ಟು ಟೈಮ್ ಸೆಟ್ ಮಾಡಿದ್ದೀವಿ, 10 ಮಿನಿಟ್ಸ್ ಸೆಟ್ ಮಾಡಿದ್ವಿ. ಆ 10 ಮಿನಿಟ್ಸ್ ಅಷ್ಟು ಕಾಲ ವೆಯ್ಟ್ ಮಾಡ್ತೀವಿ. ಈಗ 10, 9, 8, 7 ಹತ್ರ ಡೌನ್ ಕೌಂಟ್ ಆಗಿ ಬಂದು ಮತ್ತು 0 ಆದಮೇಲೆ ಇಲ್ಲಿ ಲೆವೆಲ್ ಕಡಿಮೆ ಆಗಿದೆಯಾ ಅಂತ ನೋಡುತ್ತೆ. 50% ಇಂಥ ಅಥವಾ 75%ಗಿಂತ ಕಡಿಮೆ ಇದ್ದರೆ ಮೋಟರ್ ಆಟೋಮೆಟಿಕಲಿ ಆನ್ ಆಗುತ್ತೆ. ನೋಡಿ, ಈಗ ಆಫ್ ಸೈಕಲ್ನಲ್ಲಿದೆ. ಸೊ ಲೆವೆಲ್ ಏನಾದ್ರು ಕಡಿಮೆ ಆಯಿತು ಅಂತಂದರೆ 75ಗಿಂತ ಕೆಳಗೆ ಬಂದಾಗ ನೀವು ಆನ್ ಆಗಬೇಕು ಅಂದರೆ ಆನ್ ಸೈಕಲ್ಗೆ ಬಂದಾಗ ಆಟೋಮೆಟಿಕಲಿ ಆನ್ ಆಗುತ್ತೆ. ಸಪೋಸ್ ಲೆವೆಲ್ ಇಷ್ಟು ಫುಲ್ ಇದ್ದರೆ ಆನ್ ಸೈಕಲ್ಗೆ ಬಂದರೂ ಕೂಡ ಮೋಟ್ರ್ ಆನ್ ಆಗೋಲ್ಲ. ಇಮಿಡಿಯೇಟಾಗಿ ಮತ್ತೆ ಆಫ್ ಸೈಕಲ್ಗೆ ಹೋಗಿ ಅದೆಷ್ಟು ನೀವು ಆಫ್ ಸೈಕಲ್ ಟೈಮ್ ಇರುತ್ತೋ ಅಷ್ಟು ಕಾಲ ವೆಯ್ಟ್ ಮಾಡಿ ಮತ್ತೆ ಬರುತ್ತೆ. ಸೊ ಅಪ್ಲಿಕೇಶನ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಪೋಸ್ ಈಗ ಆಫ್ ಸೈಕಲ್ನಲ್ಲಿದ್ದಾಗ ಯಾವಾಗಾದರೂ ನಿಮಗೆ ಇಮಿಡಿಯೇಟಾಗಿ ನೀರು ಬೇಕು ಅಂತಿದ್ದರೆ ನೀವೇನು ಮಾಡ್ಬೋದು, ನೀಡ್ ಬಟನ್ನ ಪ್ರೆಸ್ ಮಾಡ್ಬೋದು. ನೀಡ್ ಅಂತ ಬಟನ್ ಕೊಟ್ಟಿರ್ತೀವಲ್ಲ, ಈಗ ಆಫ್ ಸೈಕಲ್ನಲ್ಲಿದೆ, 9 ನಿಮಿಷ ಆಫ್ ಸೈಕಲ್ ವೆಯ್ಟ್ ಮಾಡಬೇಕು. ಬಟ್ ನಿಮಗೆ ಯಾವುದೋ ಒಂದು ಕಾರಣಕ್ಕೆ ನೀರು ಇಮಿಡಿಯೇಟಾಗಿ ಬೇಕಾಗಿದೆ. ಅವಾಗ ನೀವು ಈ ಬಟನ್ ನೀಡ್ ಅನ್ನೋ ಬಟನ್ನ ಪ್ರೆಸ್ ಮಾಡಿದ್ರೆ ಇಮಿಡಿಯೇಟಾಗಿ ಆನ್ ಸೈಕಲಿಗೆ ಜಂಪ್ ಆಗಿ ಮೋಟ್ರ್ ಆನ್ ಆಗುತ್ತೆ. ಮೋಟ್ರ್ ಆನ್ ಆಗಿ ನೀವು ಸೆಟ್ ಮಾಡಿರೋ ಅಷ್ಟು ಆನ್ ಟೈಮ್ ರನ್ ಆಗಿ ಮೋಟ್ರ್ ಆಫ್ ಆಗುತ್ತೆ. ಈಗ ನಾವು 5 ನಿಮಿಷ ಸೆಟ್ ಮಾಡಿದ್ವಿ, 5 ನಿಮಿಷ ಮೋಟರ್ ರನ್ ಆಗಿ ಆಫ್ ಆಗುತ್ತೆ. ಸೊ ಈ ರೀತಿ ನೀವು ಸೆಟ್ಟಿಂಗ್ ಮಾಡ್ಕೊಳ್ಬೋದು. ಸೆಟ್ಟಿಂಗ್ ಎನಿ ಟೈಮ್ ನೀವು ಚೇಂಜ್ ಮಾಡ್ಬೋದು. ಸೊ ನೀವು ಸೆಟ್ ಮಾಡಿರೋಂಥ ಟೈಮ್ ಪ್ರಕಾರ ಆಗುತ್ತೆ. ಸೊ ಅಡ್ವಾಂಟೇಜ್ ಏನಂದರೆ ಡಿಸ್ಪ್ಲೇ ಇರೋದ್ರಿಂದ ನೀವು ಯಾವಾಗಾದರೂ ಬಂದಾಗ LED ನೋಡ್ತೀರಾ ಆನ್ನಲ್ಲಿದೆಯಾ ಆಫ್ನಲ್ಲಿದೆಯಾ ಅಂತ, ಆ್ಯಂಡ್ ಎಷ್ಟು ನಿಮಿಷ ಬಾಕಿ ಇದೆ ಅಂತ ಕೂಡ ನೀವು ನೋಡ್ಬೋದು. ಸೊ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೇನಾದ್ರು ಡೌಟ್ಸ್ ಇದ್ದರೆ, ಸೊ ಅದಕ್ಕಿಂತ ಮುಂಚೆ ಮತ್ತೊಂದು ಫೀಚರ್ ಹೇಳೋದು ಮರೆತೆ, ಪವರ್ ಆನ್ ಡಿಲೇ ಅಂತ ನಾನು ನಿಮಗೆ ಮೆನ್ಷನ್ ಮಾಡಿದ್ದೆ. ಸೊ ಆ ಪವರ್ ಆನ್ ಡಿಲೇ ಅಡ್ಜಸ್ಟ್ ಮಾಡಬೇಕು ಅಂತಿದ್ದರೆ ನೀವು ಆಫ್ ಮಾಡ್ತೀರಾ. ಸಾರಿ, ಎಷ್ಟು ಸೆಕೆಂಡ್. ಪವರ್ ಆನ್ ಡಿಲೇ ಅಡ್ಜಸ್ಟ್ ಮಾಡಬೇಕು ಅಂತಿದ್ರೆ ಯಾವಾಗಲೂ ಇರುತ್ತಲ್ಲ 2 ಬಟನ್, ಆ ಕಡೆ ಈ ಕಡೆ ಕೊನೆಯದು 2 ಬಟನ್ ಪ್ರೆಸ್ ಮಾಡಿದಾಗ ನಿಮಗೆ ಡ್ರೈ ಅಂತ ಕೇಳುತ್ತೆ. ಡ್ರೈ ರನ್ ಅಂದರೆ ಮೋಟರ್ ಆನ್ ಆಗಿ ನಮ್ಮ ಡ್ರೈ ರನ್ ಸೆನ್ಸರ್ ಮೇಲೆ ನೀರು ಬಿದ್ದಿಲ್ಲ ಅಂದರೆ ಎಷ್ಟು ಸೆಕೆಂಡ್ ಆದಮೇಲೆ ಆಫ್ ಆಗಬೇಕು ಅನ್ನೋದು, ಅದು ಡ್ರೈ ರನ್ ಪ್ರೊಟೆಕ್ಷನ್ ಒಂದು ಇರುತ್ತೆ. ಸೊ ಅದು ನೀವು ಸೆಕೆಂಡ್ಸ್ನ ಇದನ್ನು ಎನಿ ಟೈಮ್ ನೀವು 2 ಬಟನ್ನ ಒಟ್ಟಿಗೆ ಪ್ರೆಸ್ ಮಾಡಿದ್ರೆ ಡ್ರೈ ರನ್ ಸೆಟ್ಟಿಂಗ್ ಕೇಳುತ್ತೆ ಎಷ್ಟು ಸೆಕೆಂಡ್ ಆದಮೇಲೆ ಆಫ್ ಆಗಬೇಕು ಅಂತ. ನೀವು 20 ಸೆಕೆಂಡ್ಸ್ ಅಂದರೆ 20 ಸೆಕೆಂಡ್ಸ್ ಸೆಟ್ ಮಾಡ್ಬೋದು. ಸೆಟ್ ಮಾಡಿ ಓಕೆ ಮಾಡಿದ್ರೆ POD ಅಂತ ಕೇಳುತ್ತೆ. POD ಅಂದರೆ ಪವರ್ ಆನ್ ಡಿಲೇ. ಸೊ ಪವರ್ ಬಂದ ಕೂಡಲೇ ಎಷ್ಟು ಟೈಮ್ ವೆಯ್ಟ್ ಮಾಡಿ ನಂತರ ಆಪ್ರೇಷನ್ ಆಗಬೇಕು ಅಂತ, ಇದು ಸೆಕೆಂಡ್ಸ್ನಲ್ಲಿರುತ್ತೆ. ಮತ್ತು ಸಪೋಸ್ ನಾನು 10 ಸೆಕೆಂಡ್ಸ್ ಸೆಟ್ ಮಾಡಿ ಓಕೆ ಮಾಡಿದೆ ಅಂದ್ಕೊಳ್ಳೋಣ. ಸೊ ಡ್ರೈ ರನ್ 20 ಸೆಕೆಂಡಿಗೆ ಸೆಟ್ ಮಾಡಿದ್ದೀವಿ. ಮೋಟರ್ ಆನ್ ಆಗಿ 20 ಸೆಕೆಂಡ್ ಆದರೂ ನೀರು ಬಂದಿಲ್ಲ ಅಂದರೆ ಆಫ್ ಆಗುತ್ತೆ. ಯೂಶಲಿ ಅದನ್ನು ಡ್ರೈ ರನ್ ಟೈಮ್ನ 1 ನಿಮಿಷ ಅಥವಾ 2 ನಿಮಿಷ ಸೆಟ್ ಮಾಡಿರ್ತಾರೆ. ನಿಮಗೆ ಬೇಕಾಗಿರೋ ಟೈಮ್ನ ನೀವು ಸೆಟ್ ಮಾಡ್ಬೋದು. ಅದೇ ರೀತಿ ಪವರ್ ಆನ್ ಡಿಲೇ ನಾವು 10 ಸೆಕೆಂಡ್ ಸೆಟ್ ಮಾಡಿದ್ವಿ, ಅದರ ಆಪ್ರೇಷನ್ ನೋಡೋಣ. ಪವರ್ ಹೋಗಿ ಪವರ್ ಬರ್ತಿದ್ದ ಹಾಗೆಯೇ ಪವರ್ ಆನ್ ಡಿಲೇ ಅಷ್ಟು ಕಾಲ ವೆಯ್ಟ್ ಮಾಡುತ್ತೆ. ಸೊ 10 ಸೆಕೆಂಡ್ಸ್ ಆಗಿರೋದ್ರಿಂದ 10 ಕೌಂಟ್ಸ್ ವೆಯ್ಟ್ ಮಾಡಿ ನಂತರ ಆಪ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಥರ ಪವರ್ ಆನ್ ಡಿಲೇ ಇರೋದ್ರಿಂದ ಅಡ್ವಾಂಟೇಜ್ ಏನು ಅಂದರೆ ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಇನಿಷಿಯಲಿ ಇರುತ್ತೆ ಪವರ್ ಬಂದಾಗ. ಸೊ ಫ್ಲಕ್ಚುಯೇಷನ್ ಇದ್ದರೂ ಅದು ಸ್ಟೆಬಿಲೈಸ್ ಆಗೋಕ್ಕೆ ಸ್ವಲ್ಪ ಕಾಲ ವೆಯ್ಟ್ ಮಾಡಿ ನಂತರ ಆಪ್ರೇಷನ್ ಆಗುತ್ತೆ. ಸೊ ಒಂದು ಎಲ್ಲಾನು ಫೀಚರ್ಸ್ ಇರೋವಂಥ ಒಂದು ಕಾಂಪ್ರಿಹೆನ್ಸಿವ್ ಮಾಡೆಲ್ WLC20 ವಿತ್ ಸೈಕ್ಲಿಕ್ ಟೈಮರ್ ಆ್ಯಂಡ್ ವಾಟರ್ ಲೆವೆಲ್ ಕಂಟ್ರೋಲರ್ ಆಗಿರುತ್ತೆ. ಆ್ಯಂಡ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದಲ್ಲಿ ನಮ್ಮನ್ನ ಕಾಲ್ ಮಾಡಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9972243774. ಮತ್ತು ರಿಪೀಟ್ ಮಾಡ್ತೀನಿ, 9972243774. ಮತ್ತು ನಮ್ಮ ವೆಬ್ಸೈಟ್ ಅಡ್ರೆಸ್ www.narenelectrics.in. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.